ಅಯ್ಯೋ ಅಯ್ಯೋ ಅಯ್ಯೋ, ಇದಕ್ಕೇನ್ ಬಂದೈತಿ, ಇದಕ್ಕೇನ್ ತಿನಿ? ಏ ಕೃಷ್ಣ, ನಿಲ್ಸು ಸಾಕು, ಸೊಂಟ ಅಲ್ಲಾಡ್ಸಿದ್ದು ಆಗ್ಲಿಂದ ನೋಡ್ತಿದ್ದೀನಿ. ಹಾ, ಅಲ್ಲಾಡ್ಸಿದ್ ಮಕ್ಕೆ ಅಲ್ಲಾಡ್ಸ್ತಿದ್ಯಾ. ಬಾರ ಒಂಚೂರು ಊಟ ಮಾಡಿಸ್ತೀನಿ ಅಂದ್ರೆ ಹೇಳಿದ ಮಾತು ಕೇಳಲ್ವಲ್ಲ ಈ ಹುಡುಗ. ಇವತ್ತು ಬಾರಿ ರೋದನೆ ಕೊಟ್ಟು ಬಿಡಬೇಕು. ಬಾ, ಬೈಕ್ಯಲ್ಲ ಯಾವಾಗ್ಲೂ. ಬಾ ಬೈಯುವಂತಿವತ್ತು. ಏನಾದ? ಏನೋ ಮಾತಾಡ್ತಿದ್ಯಾ, ಗೊಣಗುತ್ತಿದ್ಯಾ ಅಲೆ? ಅಲ್ಲ ನೀನು 4 ವರ್ಷಕ್ಕೆ ಗೊಣಗ್ತಿಯಲ್ಲ ನನ್ನ ಬಗ್ಗೆ. ಇನ್ನೊತ್ತು ವರ್ಷ ಆಗ್ಬಿಡ್ತೀನಿ, ಏನ್ ಕತೆ? ಇರು, ನಿಮ್ಮ ಅಪ್ಪಂಗೆ ಹೇಳ್ತೀನಿ. ಏನಂತ ಹೇಳ್ತೀನಿ, ನನ್ನ ಬಗ್ಗೆ ಮಾತಾಡ್ಕೊಂಡು ಗೊಣಕತ್ತಿರ್ತಾನೆ ಯಾವಾಗ್ಲೂ. ಅದೇನ್ ಮಾತಾಡ್ತಾನಂತಾನೆ ಗೊತ್ತಾಗಲ್ಲ ಅಂತ. ಈಟುದ್ದ ಇದ್ಯಾ, ಆಲೆ ಗೊಣಗಕ್ ಸ್ಟಾರ್ಟ್ ಮಾಡಿದ್ಯಾ? ಅಜ್ಜಿ ಬಿಟ್ರೆ ಅಪ್ಪನ ಪಿಟ್ಟಿಂಗ್ ಇರೋದು ಗ್ಯಾರಂಟಿ. ಇರಲ್ಲ, ಮಾಡ್ತೀನಿರಲ್ಲ. ಏ ಚಿಕ್ಕಣ, ಮೊದ್ಲು ನಿನ್ನ ಈ ಸ್ಕೂಲಿಗೆ ಹಾಕ್ಬೇಕು. ನೀನ ಹೇಳ ಮಾತು ಕೇಳ್ದಂಗೆ ಆಗಿದ್ಯಾ. ಅಪ್ಪ ನೋಡಿದ್ರೆ ಕೆಲ್ಸಕ್ಕೆ ಹೋಗ್ತಾನೆ ನೆಟ್ಟಿಗೆ, ಅಮ್ಮ ನೋಡಿದ್ರೆ ಪಾರ್ಲರ್ ಅಂದ್ಬಿಟ್ಟು ಮುಖ ತಿಕ್ಕಕ್ಕೆ ಹೋಗ್ತಾಳೆ. ಇಲ್ಲಿ ನಿನ್ ಜೊತೆ ನಾನು ಎಣಗ ಆಡಬೇಕು ದಿನವಿಡಿ. ಆಗಲ್ಲಪ್ಪ, ನನ್ನ ಕೈಲಿ ಆಗಲ್ಲ. ನೀನು ಮಂಡುಡ್ಗ, ನೀನು ನನ್ನ ಮಾತು ಕೇಳೋದಿಲ್ಲ, ನನಗೆ ಬಗ್ಗದು ಇಲ್ಲ ನೀನು. ನಿಮ್ಮಪ್ಪ ಅಮ್ಮಂಗೆ ಹೇಳಿ ನಿನ್ನ ಸ್ಕೂಲಿಗೆ ಓಡಿಸೋದೆ ಸರಿ. ಏನ ಭಯನ? ಸದ್ಯ ಅಲ್ಲನ ಭಯ ಆಗ್ತದಲ್ಲ. ಮನೇಲಂತೂ ಅಡ್ಡಿ ಅನಾಚಾರ ಇಲ್ಲ, ಹಂಗೆ ಬೆಳ್ಕೊಂಡು ಹೋಗ್ತಿದ್ಯಾ. ಏನೋ ಒಬ್ನೇ ಮೊಮ್ಮಗ, ಚೆನ್ನಾಗಿ ನೋಡ್ಕೊಳ್ಳೋಣ ಇರೋದಬ್ಬ ಮೊಮ್ಮಗ ಅಂತ ಚೆನ್ನಾಗಿ ನೋಡ್ಕೊಂಡು ಹೋದ್ರೆ ಪ್ರೀತಿಯಿಂದ, ನೀನು ಭಯ ಭಕ್ತಿ ಇಲ್ದೇ ಬೆಳ್ಕೊಂಡು ಹೋಗ್ತಿದ್ಯಾ. ಹಿಂಗೆ ಆದ್ರೆ ಮುಂದಕ್ಕೆ ಭಾಳ ತೊಂದರೆ ಆಗ್ತದೆ. ಕೈ ಸಿಗಲ್ಲ ಆಮೇಲೆ ನೀನು. ಬರೋದೆಲ್ಲ ದೋಚ್ಕೊಂಡು ಓಡ್ಬಿಡ್ತೀಯ ತಾನ. ಅಜ್ಜಿ ನೋಡು, ಅಪ್ಪಂಗೆ ಏನಾದರೂ ನೀನು ಸ್ಕೂಲಿಗೆ ಕಳ್ಸಕ್ಕೆ ಏನಾದರೂ ಐಡಿಯಾ ಕೊಟ್ಟೆ ನೋಡು, ಮನೆ ಬಿಟ್ಟು ಹೊರಟೋಗ್ತೀನಿ ನಾನು. ಗೊತ್ತು ಕಣಲ್ಲ, ಗೊತ್ತು. ನಿನ್ನ ಬಾಯಲ್ಲಿ ಇಂಥ ಮಾತು ಬರ್ತದೆ ಅಂತ ನಂಗೆ ಚೆನ್ನಾಗಿ ಗೊತ್ತು ಕಣ ಕೃಷ್ಣ. ಹಿಂಗೆ ಗೊತ್ತು ಕಣಲ್ಲ, ಗೊತ್ತು. ನಿನ್ನ ಬಾಯಲ್ಲಿ ಇಂಥ ಮಾತು ಬರ್ತದೆ ಅಂತ ನಂಗೆ ಚೆನ್ನಾಗಿ ಗೊತ್ತು ಕಣ ಕೃಷ್ಣ. ಹಿಂಗೆ ಬಿಟ್ಟು ಬಿಡ್ತೀನಿ ಅನ್ಕೊಂಡಿದ್ಯಾ? ಇಷ್ಟು ಹೇಳ್ದಲ್ಲ, ಅದು ಹೆಂಗೆ ಹೋಗ್ಬಿಡ್ತೀನಿ ನಾನು ನೋಡ್ಬಿಡ್ತೀನಿ. ಅದೆಲ್ಲ ಹೋಗ್ತೇ ಹೋಗು. ನಾನು ನಿಮ್ಮ ಅಪ್ಪಗೆ ಇವತ್ತು ಹೇಳ್ತೀನಿ, ನಿನ್ನ ಸ್ಕೂಲಿಗೆ ಅಟ್ಟುತ್ತೀನಿ. ನಡಿ ನಿಮ್ಮ ಅಪ್ಪ ಅಮ್ಮಂತವ ನಡಿ. ಅದೇನು ಮಾಡ್ತಾರೋ ಅವರು ಇಬ್ರು ಆ ಕೆಲಸ ಈ ಕೆಲಸ ಅಂದ್ಬಿಟ್ಟು ಹೊರಟೋಗ್ಬಿಟ್ರೆ ನಾ ಏನು ಮಾಡ್ಬೇಕು? ನಿನ್ನ ಕಟ್ಕೊಂಡು ಸಾಕಾಗೋಗೈತೆ ನನಗೆ. 4 ವರ್ಷದಿಂದ ಎಣಗಿ. ನಡಿ ನಿಮ್ಮ ಅಪ್ಪನ ಕರ್ಕೊಂಡು ಹೋಗ್ತೀನಿ. ಬೇಡ ಅಜ್ಜಿ ಬೇಡ. ಬೇಡನೂ ಇಲ್ಲ ಗಿಡನೂ ಇಲ್ಲ. ಸಾಕು ಆಟ ಆಡಿದ್ದು ಇಷ್ಟು ದಿನ. ಇಷ್ಟು ವರ್ಷ ಆಟ ಆಡ್ದಲ್ಲ, ಬೇಜಾನಾಯ್ತು. ಇವಾಗ ಸ್ಕೂಲ್ಗೆ ಹೋಗಿ ಪಾಠ ಗೀಟ ಕಲಿ, ಒಳ್ಳೆ ಬುದ್ಧಿ ಕಲಿ. ನಡಿ ಮಗನೇ. ಅರೆ ಶಿಲ್ಪ, ಏನಿದು ಮಾವಿನಕಾಯಿ ತಿಂತ ಕೂತಿದ್ಯಲ್ಲ? ಏನಾದ್ರೂ ಸಿಹಿ ಸುದ್ದಿ ಕೊಡಂಗಿದ್ಯಾ ಹಿಂಗೆ? ಇಲ್ಲ ರೀ, ಸುಮ್ಮನಿರಪ್ಪ ನೀವು. ಅದು ನಿನ್ನೆ ಒಬ್ರು ಕಸ್ಟಮರ್ ಬಂದಿದ್ರು. ಅವ್ರ ತೋಟದಂತೆ ಮಾವಿನಕಾಯಿ ತಂದು ಕೊಟ್ರು ಪಾಪ ಪ್ರೀತಿಯಿಂದ. ತುಂಬಾ ಚೆನ್ನಾಗಿದೆ ರೀ, ಅಷ್ಟೇನು ಹುಳಿಯಾಗಿಲ್ಲ. ಈ ಕಡೆ ಹುಳಿನೂ ಇಲ್ಲ, ಸ್ವೀಟ್ ಇಲ್ಲ, ಮಧ್ಯದಲ್ಲಿ ಸೂಪರ್ ಆಗಿದೆ. ಅದಕ್ಕೆ ತಿನ್ಬೇಕು ಅಂತ ಅನಿಸ್ತು. ಅದಕ್ಕೆ ಕಟ್ ಮಾಡಿಕೊಂಡು ಈಗ ತಿನ್ನೋಣ ಅಂತ ಶುರು ಮಾಡ್ತಿದ್ದೆ. ಅಷ್ಟಲ್ಲಿ ಬಂದ್ರಿ ನೋಡ್ರಿ. ತಗೊಳ್ಳಿ, ಒಂದು ಪೀಸ್ ಹೇಗಿದೆ ನೋಡಿ. ಅಯ್ಯಯ್ಯೋ ಬೇಡಮ್ಮ ತಾಯಿ, ಆ ಹುಳಿ ಮಾವಿನಕಾಯಿನ ನನ್ನ ಕೈಲಿ ತಿನ್ನಕ್ಕಾಗಲ್ಲ. ಅದು ಮಾವಿನ ಹಣ್ಣಾದ್ರೆ ತಿನ್ಬೋದು, ಮಾವಿನಕಾಯಿ ಎಲ್ಲ ಎಲ್ಲೇ ತಿನ್ನಕ್ಕಾಗುತ್ತೆ. ನನಗೇನೋ ಇಷ್ಟ ಇಲ್ಲಪ್ಪ, ನೀನು ತಿನ್ನು. ಆಯ್ತು, ತಿಂತೀನಿ ಬಿಡಿ. ಅದು ಸರಿ, ಅದ್ಯಾರು ಮಾವಿನಕಾಯಿ ಎಲ್ಲ ತಂದ್ಕೊಡೋಂಥ ಕಸ್ಟಮರು? ಅಯ್ಯೋ ಇದ್ದಾರ್ರಿ, ಪಾರ್ಲರ್ ಅಂದ್ರೆ ಸುಮ್ಮನೆನಾ? ಏನು ಒಂದ್ಸತಿ ಬಂದು ಹೋಗ್ಬಿಡ್ತಾರಾ? ಪದೇ ಬರ್ತಾ ಇರ್ತಾರೆ. ನಾವು ಮಾಡೋ ಕೆಲಸ ಕರೆಕ್ಟ್ ಆಗಿದ್ರೆ ಪದೇ ಬರ್ತಾ ಇರ್ತಾರಿ. ಇವಾಗ ಈ ತಿಂಗಳು ಬಂದಿದ್ದವರು ಮುಂದಿನ ತಿಂಗಳು ಬಂದೇ ಬರ್ತಾರೆ ಐಬ್ರಾ ಮಾಡಿಸ್ಕೊಳಕ್ಕೆ. ಏನು ಮಾಡಿಸ್ಕೊಂಡಿಲ್ಲ ಅಂತಂದ್ರೂ ಅಟ್ಲೀಸ್ಟ್ ಐಬ್ರಾನಾದ್ರೂ ಮಾಡಿಸ್ಕೊಳಕ್ಕೆ ಬರ್ತಾರೆ. ಪರಿಚಯ ಆಗಿರ್ತಾರಲ್ವಾ? ಸರಿ ಆಯ್ತು. ರೀ, ಇವತ್ತು ಸಂಜೆ ಬರ್ತಾ ಸಂಕ್ರಾಂತಿ ಹಬ್ಬ ಬಂತಲ್ಲ, ಹಬ್ಬಕ್ಕೆಲ್ಲ ಸಾಮಾನು ತಗೋಬೇಕು ರೀ. ಬರ್ತಾ ಮನೆಗೆ ಬಂದ್ಬಿಟ್ಟು ಹೋಗೋಣ, ಇಲ್ಲ ನಾನೇ ಬರ್ತಾ ತಗೊಂಬರಲ್ಲ? ನೀವೇನಾದ್ರು ಬರೋದು ಲೇಟ್ ಆದ್ರೆ? ಅಯ್ಯೋ ಇಲ್ಲ ಶಿಲ್ಪ, ನೀನೇ ತಂದ್ಬಿಡು. ಮನೆಗೆ ಬರೋಷ್ಟರಲ್ಲೇ ಕತ್ಲಾಗಿರುತ್ತೆ. ಆ ಕತ್ಲಲ್ಲಿ ಇನ್ನೇನು ಹೋಗೋದು, ಸುಸ್ತಾಗಿರ್ತೀನಿ ನಾನು ಕೂಡ. ಬರ್ತಾ ನಿನ್ಗೆ ಏನೇನು ಬೇಕೋ ಎಲ್ಲ ತೊಗೊಂಬಂದ್ಬಿಡು. ಅದೇ ಅನ್ಕೊಂಡೆ, ನಾನೇ ಬರ್ತಾ ತೊಗೊಂಬರೋಣ ಅಂತ. ಒಬ್ರು ಕಸ್ಟಮರು ಅವರು ಶಾಪಿಂಗ್ ಮಾಡಬೇಕು ಹೋಗೋಣ ಅಂತ ಕರೀತಾ ಇದ್ರು. ನಾನು ನಮ್ಮ ಮನೆಯವ್ರನ್ನ ಒಂದ್ಸತಿ ಕೇಳಿ ನೋಡ್ತೀನಿ. ಅವರು ಏನಾದರೂ ಹೊರಗಡೆ ಬರೋಂಗಿದ್ರೆ ಬರೋಕ್ಕಾಗಲ್ಲ ಅಂತ ಹೇಳಿದ್ದೆ. ಇವಾಗ ಹೇಗೋ ನೀವು ಬರಲ್ಲ ಅಂತ ಹೇಳ್ತಿದ್ದೀರಲ್ಲ, ಆಯಿತು ಬಿಡಿ, ಅವ್ರನ್ನೇ ಕರ್ಕೊಂಡು ಹೋಗ್ತೀನಿ. ಹಾಗೆ ಬರ್ತಾ ಮಸಾಲೆ ಪುರಿ, ಪಾನಿಪುರಿ, ಗೋಬಿ ಈ ರೀತಿ ತಿನ್ಕೊಂಡು ಹಾಗೆ ಮಗನಿಗೆ ಹೊಸ ಬಟ್ಟೆ, ಮತ್ತು ನನಗೆ ಸೀರೆ, ಮತ್ತು ನಿನಗೆ ಶರ್ಟು, ಅತ್ತಾರಿಗೊಂದು ಸೀರೆ ತೊಗೊಬಂದ್ಬಿಡ್ತೀನಿ.
ಅಲ್ಲ ಶಿಲ್ಪ, ಬಟ್ಟೆ ಅವಶ್ಯಕತೆ ಏನಿದೆ ಇವಾಗ? ಅಷ್ಟೊಂದು ಬಟ್ಟೆಗಳಿದೆಯಲ್ಲೇ, ಪೂಜೆ ಸಾಮಾನಿಗೆ ಏನೇನು ಬೇಕು ತಗೋಬಾ ಸಾಕು. ಅಯ್ಯೋ ಸುಮ್ಮನಿರಿ, ವರ್ಷದ ಮೊದಲನೇ ಹಬ್ಬ, ಒಂದು ಜೊತೆ ಹೊಸ ಬಟ್ಟೆ ಹಾಕೋಬಾರ್ದಾ? ನೀವು ಒಳ್ಳೆ ಇಷ್ಟೊಂದು ಜಿಪುಣತನ ಮಾಡಿದ್ರೆ ಯಾವಾಗ ಇರ್ತೀವೋ ಯಾವಾಗ ಹೋಗ್ತೀವೋ ಗೊತ್ತಿಲ್ಲ, ಏನೂ ಒತ್ಕೊಂಡು ಹೋಗಲ್ಲ. ಇರುವಾಗ ಅನ್ಭವಿಸೋಣ ಬಿಡಿ. ಇಷ್ಟೊಂದೆಲ್ಲ ಕಷ್ಟಪಟ್ಟು ಕೂಡಿರ್ತೀವಿ ಅಂತ ನೆನ್ಕೊಳ್ಳಿ. ಅನ್ಭವಿಸೋಕೆ ನಾವೇ ಇಲ್ಲ ಅಂದರೆ ಏನು ಮಾಡೋಣ ಹೇಳಿ? ಇಷ್ಟು ಕಷ್ಟಪಟ್ಟಿದ್ದು ವೇಸ್ಟ್ ಆಗುತ್ತೆ. ಅದರ ಸ್ವಲ್ಪನಾದರೂ ಕಾಲು ಭಾಗನಾದರೂ ಅನ್ಭವಿಸ್ಬಿಟ್ಟು ಮುಕ್ಕಾಲು ಭಾಗ ಕೂಡಿಡೋಣ, ಸರಿನಾ? ನಿನಗೆ ಹೇಳೋಕ್ಕಾಗುತ್ತೇನಮ್ಮ, ಏನೋ ಮಾಡು, ನೋಡ್ಕೊಂಡು ಖರ್ಚು ಮಾಡು. ಬಂಡವಾಳ 30 ಲಕ್ಷ ರೂಪಾಯಿ ಹಾಕಿದ್ವಿ, ನೆನಪಿರ್ಲಿ. ನೆನಪಿದೆ ನೆನಪಿದೆ. ನಿಮಗೆ ನೆನಪಿರೋದಿರ್ಲಿ, ಯಾವಾಗಲೂ ಶಾಪಿಂಗ್ ಅಂತ ಅಂತಿರ್ತೀರಾ. ಇಲ್ಲಿ ನೋಡ್ರಿ, ಒಂಚೂರು ಮನೆ ಕಡೆ ಗಮನ ಕೊಡ್ರಿ. ಯಾಕಮ್ಮ, ಏನಾಯ್ತು? ಯಾಕೆ ಮಗ ಕೃಷ್ಣ ಸಪ್ಪಗಿದ್ದಾನಲ್ಲ, ಏನಾಯ್ತು ಕೃಷ್ಣ? ಬೈತಿರ್ತಾರ? ಏನೋ ಹೇಳ್ತಿದ್ದೆ ಕೃಷ್ಣ? ಹೌದಿನ ಮಗನೇ, ಯಾಕೋ? ಅದಕ್ಕೆ ನನ್ನ ಮಗ ಅನ್ಕೊಂಡೆ, ಯಾಕೆ ಇಷ್ಟೊಂದು ಸರ್ಗೋಗ್ತಿದ್ದಾನೆ, ಸ್ಕೂಲ್ಗೆ ಹೋಗಲ್ಲ ಏನಿಲ್ಲ, ಹೊತ್ತೊತ್ತಿಗೆಲ್ಲ ಟೈಮ್ ಕರೆಕ್ಟಾಗಿ ಸಿಗುತ್ತೆ ಅಂದ್ರೆ ಯಾಕೆ ಹಿಂಗೆ ಸರ್ಗೋಗ್ತಿದ್ದಾನೆ ಅಂತ ನೋಡಿದ್ರೆ ಹಿಂದೆ ಹಿಂಗಿದ್ಯಾ? ಅಯ್ಯೋ ದೇವ್ರೆ, ಹೌದೇನೋ ಬಂಗಾರ, ಹಿಂಗೆಲ್ಲ ಆಗ್ತಿದೆ ಈ ಮನೇಲಿ? ನಾನು ಏನೇನೋ ಅನ್ಕೊಂಡಿದ್ದೆ, ಇಲ್ಲಿ ನೋಡಿದ್ರೆ ಎಲ್ಲ ಉಲ್ಟಾ. ನಂಬಿಟ್ಟು ಮಗುನ್ ಬಿಟ್ಟೋದ್ರೆ ಇದೇ ಕತೆನೆ.